ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಅದರಿಂದಾಗಿ ವರ್ಷಕ್ಕೆ 100 ದಿವಸಗಳ ಕಾಲ ಉದ್ಯೋಗ ಕೊಡುವಂತ ವ್ಯವಸ್ಥೆ ಆಯಿತು. ಈಗ ಅದನ್ನ ಬದಲಾವಣೆಯನ್ನು ಮಾಡಲಿಕ್ಕೆ ಉದ್ದೇಶ ಒಂದು ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆಯುವಂಥದ್ದು, ಅವ್ರನ್ನ ಕೊಂದಾಗಿದೆ, ಅವರ ಹೆಸರನ್ನ ತೆಗೆಯುವಂತ ಪ್ರಯತ್ನದಲ್ಲಿ ಏರಿದ್ದಾರೆ. ಈಗ ಪರ್ಯಾಯ ವ್ಯವಸ್ಥೆ ಏನಂತ ಹೇಳಿದ್ರೆ, ಅಧ್ಯಕ್ಷ ಹೇಳಿದ ಹಾಗೆ 90% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, ಉಳಿದ ವೆಚ್ಚದ್ದೆಲ್ಲ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಬದಲಾವಣೆಯನ್ನ ಮಾಡಿ ರಾಜ್ಯ ಸರ್ಕಾರ 40, ಕೇಂದ್ರ ಸರ್ಕಾರ 60 ಅಂತ ಮಾಡಿ. ಕಾರಣ ಇಷ್ಟೇ, ಒಂದಲ್ಲ ಒಂದು ದಿವಸ ಈ ಒಂದು ಕಾರ್ಯಕ್ರಮ ನಿಂತು ಹೋಗ್ಬೇಕು ಅನ್ನೋ ಉದ್ದೇಶ. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಎಲ್ಲವನ್ನ ಭರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಕೇವಲ ಇದು ಮಾತ್ರ ಅಲ್ಲ, ಅನೇಕ ಯೋಜನೆಗಳಿಗೆ ಕೇಂದ್ರದ ಅನುದಾನ ಎಷ್ಟು ಕೊಡ್ತಾ ಇದ್ರು ಅದನ್ನ ಕಡಿತಗೊಳಿಸಿ ರಾಜ್ಯ ಸರ್ಕಾರದ ಮೇಲೆ ಹೊರೆಯನ್ನು ಹಾಕ್ಲಿಕ್ಕೆ ನೋಡ್ತಾ ಇದ್ದಾರೆ. GST ಭಾಗವನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಆದ್ರೆ ನೀವು ವೆಚ್ಚವನ್ನು ನೀವು ಭರಿಸಿ ಅಂತ ಹೇಳುವಂತ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅದರಿಂದ ದಯವಿಟ್ಟು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾನು ಹೇಳುವಂಥದ್ದು ನೀವು ಇಲ್ಲಿ ಭಾಷಣ ಕೇಳಿ ಹೋಗುವಂಥದ್ದು ಮಾತ್ರ, ನಿಮ್ಮ ಊರಿನಲ್ಲಿ ಜನರಿಗೆ ಇದನ್ನು ತಿಳಿಸುವಂತ ಪ್ರಯತ್ನ ಮಾಡಬೇಕು. ದಾರಿ ಉದ್ದಕ್ಕೂ ಸಭೆಗಳನ್ನು ಮಾಡಿ ಹೇಳೋದ್ರ ಒಟ್ಟಿಗೆ ಪುನಃ ವಾಪಸ್ಸು ಮುಲ್ಕಿಯವರಿಗೆ ಮುಟ್ಟಿದ ಮೇಲೆ ನಿಮ್ಮ ಊರಿಗೆ ಹೋಗ್ತಿರಲ್ಲ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಸೌಲಭ್ಯ ಏನಿತ್ತು, ಯಾಕೆ ನಿಲ್ಲಿಸಿದ್ದಾರೆ? ಸೌಲಭ್ಯ ಪ್ರತಿ ಗ್ರಾಮಕ್ಕಿತ್ತು, ಗ್ರಾಮ ಪಂಚಾಯತ್ನವರು ತೀರ್ಮಾನ ತಗೊಳ್ತಾ ಇದ್ರು. ಈಗ ಕೇಂದ್ರ ಸರ್ಕಾರವೇ ಪ್ರತಿ ಗ್ರಾಮಕ್ಕಲ್ಲ, ಯಾವ ಗ್ರಾಮ ಅವರು ಆಯ್ಕೆ ಮಾಡಬೇಕು ಅದನ್ನ ರಾಜ್ಯ ಸರ್ಕಾರ ಈ ಕೇಂದ್ರ ಮತ್ತು ರಾಜ್ಯದ ಅನುದಾನ ಬರ್ತದೆ. ಹಾಗಾದ್ರೆ ಇಲ್ಲಿ ಕೂತವರಿಗೆ ಅವರ ಗ್ರಾಮ ಆಯ್ಕೆ ಆಗದಿದ್ರೆ ಅವರಿಗೆ ಉದ್ಯೋಗ ಖಾತ್ರಿ ಯೋಜನೆ ಫಲಾನುಭವಿಗಳಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಬಹಳ ಮುಖ್ಯ ಆದದ್ದು. ಅವರು ಹಿಡಿತದಲ್ಲಿ ಇಟ್ಕೊಳ್ತಾರೆ ಯಾವ ಗ್ರಾಮವನ್ನು ಆಯ್ಕೆ ಮಾಡುವಂಥದ್ದು ಅಂತ ಅವ್ರು ತೀರ್ಮಾನ ಮಾಡಿದ್ರೆ ನಮ್ಮೂರಿನ ಕಾರ್ಮಿಕರಿಗೆ ಏನು ಪ್ರಯೋಜನ? ನಮ್ಮ ಸರ್ಕಾರ ಈಗಾಗಲೇ ಒಂದು ಸಮಿತಿಯನ್ನ ಮಾಡಿದೆ, ಕನಿಷ್ಠ ವೇತನ ಎಷ್ಟು ಕೊಡಬೇಕು ಅಂತ. ವೇತನವೇ ಬರೆದಿದೆ, ಕನಿಷ್ಠ ಎಲ್ಲಿ ಬಂತು ಅನ್ನೋದು ಪ್ರಶ್ನೆ ಆಗ್ತದೆ. ಅದಕ್ಕೆ ನೀವು ಚರ್ಚೆಯನ್ನು ಮಾಡಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರ ಮಾಡಿದ ಎಲ್ಲ ಯೋಜನೆಗಳನ್ನ ಹೇಳ್ತಾ ಬಂದ್ರೆ ಪ್ರಾಯಶಃ ಈಗ ಇದರದ್ದು ಮಹಾತ್ಮ ಉದ್ಯೋಗ ಖಾತ್ರಿ ಯೋಜನೆಯೊಟ್ಟಿಗೆ ಭೂಮಸೂದೆ ಕಾಯ್ದೆ ತಂದದ್ದು ಕಾಂಗ್ರೆಸ್ ಸರ್ಕಾರ. ಇದು ಬಗರು ತಂದದ್ದು ಕಾಂಗ್ರೆಸ್ ಸರ್ಕಾರ. ಆಶ್ರಯ ಮನೆಗಳನ್ನು ಕೊಟ್ಟದ್ದು ಯಾರು? ಕಾಂಗ್ರೆಸ್. ಇದು ಯಾವುದನ್ನು ನಾವು ಜನರಿಗೆ ತಿಳಿಸ್ತೀವಿ. ಯಾಕಂದ್ರೆ ಹಿಂದಿನ ಜನರೇಷನ್ ಗೊತ್ತಿದೆ, ಹಿರಿಯರಿಗೆ, ಇವತ್ತಿನ ಯುವಕರಿಗೆ ಬಹಳ ದೇಶ ಪ್ರೇಮಿಗಳಾಗಿರ್ತಾರೆ. ಅವರಿಗೆ ಗೊತ್ತೇ ಇಲ್ಲ ಯಾರ ಕಾರ್ಯಕ್ರಮ ಅಂತಂದದ್ದು, ಯಾರಿಂದ ಜಾರಿ ಬಂದಿದೆ ಅನ್ನುವಂಥದ್ದು. ಇವೆಲ್ಲವೂ ರೈಟ್ ಟು ಎಜುಕೇಶನ್, ರೈಟ್ ಟು ವರ್ಕ್, ಇದೆಲ್ಲವೂ ತಂದಂಥದ್ದು ಮಹಾತ್ಮ ಯಾರು ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗ. ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಾಗಿ ಗ್ಲೋಬಲೈಸೇಷನ್ ಅಂತ ತಂದು ಜಗತ್ತಿಗೆ ಭಾರತ ದೇಶವನ್ನು ತೆರೆದಿಟ್ರು. ಅದರಿಂದ ಉದ್ಯೋಗ ಜಾಸ್ತಿ ಆಯಿತು. ಆದರೆ ಪ್ರಧಾನಮಂತ್ರಿ ಮೋದಿಯವರು 2014 ಚುನಾವಣೆ ನಿಲ್ಲುವಾಗ ಹೇಳಿದ್ರು ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ ಅಂತ. ಇವತ್ತಿಗೆ ಎಷ್ಟು ವರ್ಷ ಐತಿ? 12 ವರ್ಷ. 12 ವರ್ಷಕ್ಕೆ 24 ಕೋಟಿ ಉದ್ಯೋಗ ಆಗಿದೆ ನಮ್ಮ ದೇಶದಲ್ಲಿ. ಯಾರು ನಿರುದ್ಯೋಗಿಗಳೇ ಇರಬಾರ್ದಿತ್ತು, ಆ ಪರಿಸ್ಥಿತಿ ತರಬೇಕು. ಆದ್ರೆ ಉದ್ಯೋಗವೇ ಸಿಗ್ತಾ ಇಲ್ಲ. ಇದ್ದ ಉದ್ಯೋಗ ಕಳ್ಕೊಳ್ತಾ ಇದ್ರು. ಯಾಕಂದ್ರೆ ಅಮೆರಿಕನ ದೋಸ್ತಿ ಮಾಡಿದ್ರು, ಅವ್ರು ಅಲ್ಲಿದ್ದವ್ರನ್ನ ವಾಪಸ್ ಕಳಿಸಿ ಶುರು, ಭೇಟಿಯಾಗಿ ವಾಪಸ್ ಕಳಿಸಿ ಶುರು ಮಾಡಿದ್ರು. ಇದೆಂತ ದುರತ್ತು. ಅದಕ್ಕೋಸ್ಕರ ಮೈ ಬೆಸ್ಟ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂತ ಹೇಳಿದ್ರು. ಡೊನಾಲ್ಡ್ ಇಲ್ಲ, ಟ್ರಂಪ್ ಇಲ್ಲ. ಆದ್ರೆ ಪುನಃ ರಷ್ಯಾದವರು ನಮ್ಮ ಬೆಂಬಲಕ್ಕೆ ಬಂದರು. ಪುನಃ ಅದನ್ನು ಬಿಟ್ಟು ಇಲ್ಲಿ ಹೋದರು. ಯಾಕೆ ಅಂದ್ರೆ ಕೆಲವು ಫೈಲ್ಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ ಫೈಲ್ಗಳು ಯಾವ್ದಾವ್ದು ಅಂತ ಚರ್ಚೆ ಆಗಿ ಜನರಿಗೆ ಗೊತ್ತಾದರೆ ಪ್ರಾಯಶಃ ಜನರ ಮನಸ್ಸಿನಲ್ಲಿ ಇಂಥ ವಿಷಯಗಳನ್ನು ತಿಳಿಸ್ತೇವೆ, ಬದಲಾವಣೆಯಿಂದ ತರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾವು ಪಾದಯಾತ್ರೆಯನ್ನ ಮಾಡೋರೊಟ್ಟಿಗೆ ಇದರ ಬಗ್ಗೆ ನೀವು ನಿಮ್ಮೊಳಗೆ ಚರ್ಚೆಯನ್ನ ಮಾಡಿ ಎಷ್ಟು ಸಮಸ್ಯೆ ಸಂದರ್ಭ, ಯಾವ ಸಂದರ್ಭದಲ್ಲಿ ಏನನ್ನ ಕಾಂಗ್ರೆಸ್ ಸರ್ಕಾರ ತಂದಿತ್ತು, ಯಾವುದನ್ನು ಈ ಸರ್ಕಾರ ತೆಗಿಲಿಕ್ಕೆ ನೋಡ್ತಾ ಇದ್ದಾರೆ,
ಯಾವ ಕಾರಣಕ್ಕೆ ತೆಗಿಲಿಕ್ಕೆ ನೋಡ್ತಾ ಇದ್ದೇನೆ ಅನ್ನುವಂಥದ್ದು. ನಾನು ಸಂಸತ್ನಲ್ಲಿದ್ದಾಗ ಈ ಭಾಗದ ಜನರಿಗೆ ಅಡಿಕೆ ಬೆಳೆಗಾರರಿದ್ದಾರೆ, ಅವರಿಗೊಂದು ಮಾತನ್ನ ತಿಳಿಸ್ಲಿಕ್ಕೆ ಇಚ್ಛೆಯನ್ನು ಪಡ್ತೀನಿ. ಆಗ ಕ್ವಿಂಟಲಿಗೆ 10,000 ಇತ್ತು. ನಾನು ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಹತ್ರ ಹೋಗಿ ಚರ್ಚೆಯನ್ನು ಮಾಡಿದೆ. ಅವ್ರು ಹೇಳಿದರು, ಈಗ ಡ್ಯೂಟಿಯನ್ನು ಹೆಚ್ಚು ಮಾಡ್ಲಿಕ್ಕೆ ಆಗುದಿಲ್ಲ, ಆದರೆ ಆಮದು ಮಾಡಿ ಅಡಿಕೆ ಮೇಲೆ 35 70 ಮಾಡುವ, ಜಾಸ್ತಿ ಆಗೋದು. 70 ಮಾಡಿದ್ರು ಜಾಸ್ತಿ ಆಗ್ಲಿಲ್ಲ. ಕಡೆಗೆ ನನಗೆ ಒಂದು ಸಲಹೆಯನ್ನು ಕೊಟ್ಟರು. ಅಂದಿನ ಕೃಷಿ ಸಚಿವರಾದ ಶರದ್ ಪವಾರ್ ಅವರ ಹತ್ರ ಕೇಳಿ ಒಂದು ಸಭೆಯನ್ನು ಮಾಡಿ, ಆ ಸಭೆಯಲ್ಲಿ ಆನಂದ್ ಶರ್ಮಾ ಕಾಮರ್ಸ್ ಮಿನಿಸ್ಟರ್ ಕರೆಸಿ ನಾವು ಚರ್ಚೆ ಮಾಡುವ ಅಂತ ಹೇಳಿದ್ರು. ಯಾಕಂದ್ರೆ ಕಾಮರ್ಸ್ ಮಿನಿಸ್ಟರ್ ಒಪ್ಪಿಗೆಯನ್ನು ಕೊಟ್ಟರೆ ನನಗೆ ಅದನ್ನು 110 ಮಾಡಲಿಕ್ಕೆ ಅವಕಾಶ ಇದೆ ಅಂತ. ಅದಕ್ಕೆ ಶರದ್ ಪವಾರ್ ಹತ್ರ ಕೇಳಿದ ಕೂಡಲೇ ಮಾನ್ಯ ದಿವಸವೇ ಸಭೆಯನ್ನು ಕರೆದು ಎಲ್ಲ ಅಧಿಕಾರಿಗಳನ್ನು ಕರೆದ್ರು. ಆನಂದ್ ಶರ್ಮಾ ಅವರು, ಅವರ ಇಲಾಖೆಯವರು ಬಂದರು. ನಾನು ಅವರಿಗೆ ಟ್ವೀಟ್ ಮಾಡಿದೆ, ಹೀಗಿದೆ ಪರಿಸ್ಥಿತಿ, ನಮ್ಮ ಅಡಿಕೆ ಬೆಳೆಗಾರರ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ಒಂದು ಕಡೆಯಲ್ಲಿ ಅಡಿಕೆಗೆ ಕಾಯಿಲೆ, ಅದರಿಂದಾಗಿ ಅಲ್ಲಿಯ ಕಾರ್ಮಿಕರು ಉದ್ಯೋಗ ಇಲ್ಲ. ಇದನ್ನ ಬದಲಾವಣೆ ಮಾಡೋದು ಹೇಗೆ ಅಂತ ಕೇಳಿದಕ್ಕೆ ನಾನು ಹೇಳಿದೆ, ಅನೂಪ್ ಪೂಜಾರಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ DC ಆಗಿದ್ರು, ತಮಗೆಲ್ಲ ನೆನಪಿದ್ರೆ. ನಾನು ಹೇಳಿದೆ, ಅವ್ರ ಹತ್ರ ಕೇಳಿದ್ರೆ ಅವ್ರು ಹೇಳ್ತಾರೆ ಅಂತ ಹೇಳಿ. ಅವ್ರು ಹೇಳಿದ್ರು, ನಮ್ಮ ಮಂತ್ರಿಗಳು ಒಪ್ಪಿದ್ರೆ 70 ಇದ್ದದನ್ನ 110 ಮಾಡ್ತೇವೆ ಅಂತ. 110 ಮಾಡಿದ ಕೂಡಲೇ ಕ್ವಿಂಟಲಿಗೆ 10,000 ಇದ್ದು 80,000 90,000ದವರೆಗೂ ಹೋಯ್ತೆ. ಧಾರಣೆ ಜಾಸ್ತಿ ಆದದ್ದು ಮಾತಲ್ಲ, ಎಲ್ಲ ಅಡಿಕೆ ಬೆಳೆಗಾರರಿಂದ ಸಾಲವನ್ನು ತೀರ್ಸ್ಕೊಂಡು ಅವರ ಕಾರ್ಮಿಕರು ಉದ್ಯೋಗ ಆಯಿತು. ಅದನ್ನ ಮತ್ತೆ ಅವರಿಗೆ ಕಾಯಿಲೆಗೆ, ಅಡಿಕೆ ತೋಟಕ್ಕೆ ಬಂದ ಕಾಯಿಲೆಗಳಿಗೂ ಸ್ವಲ್ಪ ಮದ್ದನ್ನ. ಇದು ಅಂದು ಆದದ್ದು. ಇವೆಲ್ಲ ನಾನು ಬೇರೆ ಬೇರೆ ವಿಷಯಗಳನ್ನು ಹೇಳಿದೆ. ಅಂದು ಆದದ್ದು ಹಿರಿಯರಿಗೆ ಗೊತ್ತಿದೆ, ಅವರ ಮಕ್ಕಳಿಗೆ ಅದನ್ನು ಹೇಳಲೇ ಇಲ್ಲ. ಅವ್ರ ಮಕ್ಕಳಿಗೆ ಹೇಳಿದ್ರೆ ಇಷ್ಟು ಬದಲಾವಣೆ ಆಗ್ತಾ ಇರಲಿಲ್ಲ. ದಯವಿಟ್ಟು ತಾವು ಯುವತಿಯರ ಹತ್ರ ಕೂತು ಚರ್ಚೆಯನ್ನು ಮಾಡಿ, ಕಾಂಗ್ರೆಸ್ ಸರ್ಕಾರ ಮಾಡಿದ ಯೋಜನೆಗಳನ್ನು ಇಡ್ತಾ ಈ ಒಂದು ಮುಂದಿನ ದಿನಗಳಲ್ಲಿ ಬದಲಾವಣೆಯನ್ನ ತರಬೇಕಾದ್ರೆ ಈ ಪಾದಯಾತ್ರೆ ನಾಂದಿ ಆಗ್ಲಿ ಅಂತ ನಾನು ಆರಿಸ್ತೇನೆ. ಈ ಪಾದಯಾತ್ರೆ ಮುಖೇನ ಅವರಿಗೆ ಅಡಿಕೆ ರೇಟ್ 90,000 ಆದದ್ದು ಈಗ ಬಂದಿದೆ, ಒಳ್ಳೆ ರೇಟೇ ಇದೆ. 50ರಿಂದ 60,000 ರೂಪಾಯಿ, 60,000 ರೂಪಾಯಿ ಇದೆ, ಶಾಶ್ವತವಾಗಿ ನಿಂತಿದೆ. ಚೂರು ಹೆಚ್ಚು ಕಮ್ಮಿ ಆಗಬಹುದು, ಆದರೆ ಪ್ರತಿಯೊಬ್ಬ ಅಡಿಕೆ ಬೆಳೆಗಾರನ ಒಂದು ಜೀವನಕ್ಕೆ ನಾನು ಒಳ್ಳೆಯ ದಳ ಸಿಕ್ಕಿದೆ ಅಂತ ಹೇಳ್ತಾ ನಾವು